ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. जा सकते हो ನಾವು बे जल्दी बोल, कल सुबह पनवेल निकलना है. ಲಾಲ್ಬಾಗ್ ಹೋಗ್ತಿದ್ವಿ. ನಿಮ್ಮದು ಚಾನಲ್ ಹೆಸರು ಎಂತ ಇರ್ತದೆ ಅಂತ ಮತ್ತೆ ನಮಗೆ ಹೇಳಿ. ಸಿ ಆಫ್ ಬ್ಲೂ. ನೆನ್ಪಿಟ್ಕೊಂಡಿಲ್ಲ ಬಡ್ಡಿ ಮಕ್ಕಳು ಫ್ರೆಂಡ್ಸ್ ಏನ್ರಲ್ಲ ನೀವೆಲ್ಲ. ಅವಾಗ ಥಾಮ್ಸನ್ ಹೇಳ್ಬೇಕಾದ್ರೆ ಸ್ಟೋರಿನ ನೀನೇ ಬೇಡಕೊಂಡು ಒಂದಿಲ್ಲ ಹೇಳ್ಬಾರ್ದು ಅಂತ ಹೇಳಿ ಅದನ್ನ ನಿಲ್ಸಿದ್ದು. ಸಿ ಆಫ್ ಬ್ಲೂ PUC ಕ್ರಶ್. ಸಾಗರ್ ಸಿ ಅಂದ್ರೆ ಸಾಗರ್. ಸಾಗರ ಸಾಗರ್ ಅಲ್ಲ, ಸಾಗರ ಕನ್ನಡದಲ್ಲಿ ಸಾಗರ. ಸಮುದ್ರ ಅಲ್ಲ, ಸಾಗರ, ಓಷನ್. ಹುಡುಗಿ ಹೆಸರು ನೀಲಿ. ನೀಲಿ ಹೆಸರು. ಅದಕ್ಕೆ ಹುಡುಗಿ ಹೆಸರು ನೀಲಿ ಅಂತ ಇತ್ತಾ? ನೀಲಮ್ಮ. ನೀಲಮ್ಮ. ನೀಲಮ್ ನೀಲಮ್ಮ ನೀಲಮ್ಮನೇ ನಮ್ಮ ಆಫೀಸಲ್ಲಿ ಒಬ್ರು ಇದ್ದಾರೆ ನೀಲಮ್ಮ. ಎಲ್ಲ ನೀಲಮ್ಮ ನೋಡಿ, ನೀಲಮ್ಮ ಅವರೇ ನಮ್ಮ ಹುಡುಗ ನಿಮಗೆ ಫಿದಾ ಆಗಿದ್ದ. ಆಲ್ರೆಡಿ ಕಮಿಟೆಡ್. ಡೋಂಟ್ ವರಿ. ಓಕೆ, ಶಿ ಇಸ್ ಆಲ್ರೆಡಿ ಕಮಿಟೆಡ್, ಬಟ್ ಇಟ್ಸ್ ಓಕೆ. ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಯು ಆಲ್ವೇಸ್ ಹ್ಯಾವ್ ಆಪ್ಷನ್. ಟ್ರಾಜಿಡಿ ಏನು ಅಂದ್ರೆ ಅವಳು PUC ದನು ಅಣ್ಣ ಅಣ್ಣ ಅಂತಾಳೆ. ಒಂದಿನೂ ಪ್ರಪೋಸ್ ಮಾಡಕ್ ಮನ್ಸೇ ಬರಲ್ಲ. ಅದಕ್ಕೆ ಏನ್ ಮಾಡ್ತೀಯ ಅಣ್ಣ ಅಂತಾಳೆ. ಅಯ್ಯೋ ಹಂಗಂದ್ರೆ ಯು ಆಲ್ಸೋ ಶುಡ್ ರೆಸ್ಪೆಕ್ಟ್ ದಟ್. ಛೀ, ಹಿಂಗ ಆಗ್ಬಾರ್ದಿತ್ತು ಮಚ್ಚ. ಇಷ್ಟಾದ್ಮೇಲೂ ನೀನು ಇಷ್ಟಾದ್ಮೇಲೂ ಟೆನ್ಷನ್ ಇಲ್ಲ ಏನಕ್ಕ. ಹೌದಾ? ಸಿ ಬ್ಲೂ ಅಂತ ಯಾಕೆ ಚಂದ ಇಡ್ತೀರಾ? ಬೇರೆ ರೆಡಿ ಹೊಸ ಲೈಫ್ ಹೊಸ. ಅಲ್ಲ, ಸಿ ಆಫ್ ಬ್ಲೂ ಅಂದ ತಕ್ಷಣ ಬರೀ ಅದೇ ಬರಲ್ಲ. ಸಿ ಆಫ್ ಬ್ಲೂ ರಿಸೆಂಬಲ್ಸ್ ಇಂಡಿಯಾ ಟೀಮ್. ಆ ಸ್ಟೇಡಿಯಂ ಅಲ್ಲಿ ಫುಲ್ ಇದಾದಾಗ ಸಿ ಆಫ್ ಬ್ಲೂ ಅಂತ ಕರೀತಾರೆ. ಮೈ ಫೇವ್ರೆಟ್ ಕಲರ್ ಇಸ್ ಬ್ಲೂ. ಎವ್ರಿಥಿಂಗ್ ಇಸ್ ಇಂಟರ್ಲಾಕ್. ನಾಟ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಥಿಂಗ್. ನಾನು ಯಾವತ್ತೂ ಸ್ಟಿಕ್ ಆನ್ ಆಗಲ್ಲ. ಅವರು ಸಿ ಆಫ್ ಬ್ಲೂ ಅಂತ ಒಂದು ಚಾನಲ್ ಓಪನ್ ಮಾಡ್ತಾರಂತೆ. ಅದನ್ನ ನಮ್ಮ ಚಾನಲ್ ಥ್ರೂ ಏನೋ ಇನಾಗ್ರೇಷನ್ ಮಾಡ್ತಾ ಇದೀವಿ. ಜನವರಿಗೆ ಬರ್ತದೆ. ಎಲ್ಲರೂ ಸಬ್ಸ್ಕ್ರೈಬ್, ಫಾಲೋ ಅಂತ ಹೇಳ್ತಿದ್ದಾರೆ. ಇನ್ನು ಶೋರ್ ಇಲ್ಲ. ಈ ವಿಡಿಯೋ ಹಾಕಿದ್ಮೇಲೆ ನೋಡಿನಾದ್ರೂ ಸ್ಟಾರ್ಟ್ ಮಾಡೋ ಸಾಗರ್. What? Bro, what are you talking about, man? ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಈ ವಿಡಿಯೋಗಿಂತ ಆ ವಿಡಿಯೋ ವ್ಯೂಸ್ ಜಾಸ್ತಿ ಆಗ್ಬಿಡಬೇಕು. ಐ ಡೋಂಟ್ ಕೇರ್. ಅದೆಲ್ಲ ಪರವಾಗಿಲ್ಲ ನನಗೆ. ಅದೆಲ್ಲ ಬೇಜಾರಾಗಲ್ಲಪ್ಪ. ನಮ್ಮ ಫ್ರೆಂಡ್ಸ್ ಬೆಳೆದ್ರೆ ನಮಗೆ ಖುಷಿ ಆಗುತ್ತಪ್ಪ. ಅಷ್ಟೇ. ಈ ವಿಡಿಯೋ ಹಾಕೋ ಮುಂಚೆ ಗಗನ ಅವ್ರದ್ದು ಇನ್ನೊಂದು ವಿಡಿಯೋ ಬಂದಿರ್ತದೆ, ನೋಡಿರಿ. ಅದು ಬರೋದು ಡೌಟ್. ಇಡ್ತೀನಿ ನಾನು ಅವ್ರಿಗೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅದೇನು ವಿಡಿಯೋ ಇನ್ನೊಂದ್ಸತಿ ಮೈಕ್ ಬೇಕು. ಮೈಕ್ ತಗೊಂಡೋಗಿ ನಿಮಗೆ ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೇನೆ. ಇಷ್ಟು ಜೋರು ವಾಯ್ಸ್ ಉಂಟು ನನ್ನದೇ. ಆಲ್ರೆಡಿ ಗುರುಗುಂಟೆ ಇವ್ನು ಮಾತಾಡ್ತಿರೋದು ಹೆಂಗಿದೆ ಈಗ? ನಾನೇ ಸ್ಲೋ ಮಾಡಿ ಫುಲ್ ಲೇಟ್ ಆಗಿ ರೆಡಿ ಆಗಿದ್ದೀನಿ ಅನ್ನೋ ಫೀಲ್ ಆಗಿದೆ. ಯಾರು ಲೇಟ್ ಮಾಡಿಲ್ಲ. ಆಕ್ಚುಲಿ ನಾವ್ ಯಾಕೆ ಲೇಟ್ ಮಾಡಿದಂದ್ರೆ ಪಾಪ ಅವ್ರ ಪ್ಲಾನ್ ಅಲ್ವಾ. ಪಾಪ ಪ್ರೈವಸಿ ಇರ್ಬೇಕು. ಯಾಕೆ ಒಂದ್ ಸ್ವಲ್ಪ ಟೈಮ್ ಅವರು ಕಳಿಲಿಲ್ಲ ಲಾಲ್ಬಾಗಲ್ಲಿ. ಆಮೇಲೆ ನಾವು ಹೋಗಿ ಜಾಯಿನ್ ಮಾಡೋಣ ಅಂತ ಲೇಟ್ ಆಗಿದೆ ಅಷ್ಟೇ. ಹುಡುಗಿರು ಇರ್ತಾರೆ ಮಚ್ಚ ನೋಡಕ್ಕೆ. ಇಲ್ಲ, ಕಪಲ್ಸ್ ಇರ್ತಾರೆ. ಲಾಲ್ಬಾಗಿಂದ ಕಬ್ಬನ್ ಪಾರ್ಕ್ ಅಲ್ವಾ ಜಾಸ್ತಿ ಕಪಲ್ಸ್ ಇರೋದು. ಆದ್ರೆ ಊರಿಗೆ ಬಿಸಿಲಲ್ಲಿ ಏನ್ ಹಾವ್ ಇರ್ತದ ಅಷ್ಟೇ ಮಚ್ಚ. ಅಲ್ಲಿ ಗಿಡಗಳ ಮಧ್ಯೆ ಹಾವು ಹೊರಗೆ ಬರ್ಬೇಕು ಅಷ್ಟೇ. ನೀವು ಪೊದೆ ಅಂತ ಏನ್ ಮಾಡಬೇಕು? ನೀವು ಯಾವ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಚ್ಚ? ಇಲ್ಲಿ ಕೇಳಿಲ್ಲ, ಇಲ್ಲಿ ಕೇಳು. ಪೊದೆ ಅಂತ. ನೀವು ಪೊದೆ ಹತ್ರ ಏನ್ ಮಾಡಕ್ ಹೋಗಿದ್ರಿ ಹಾವು ನೋಡ್ಲಿಕ್ಕೆ? ಏಯ್ ಮತ್ತೆ ಅದು ಬಿಸ್ಲಲ್ಲ, ಮತ್ತೆ ಬರ್ತದೆ ಹೊರಗೆ. ಏನ್ ಗೊತ್ತಾ, ಲಾಸ್ಟ್ ಟೈಮ್ ನಾನು ಫ್ಲವರ್ ಶೋ ಇದ್ದಾಗ ಹೋಗಿದ್ದೆ. ರಥೋತ್ಸವ ಅಲ್ಲ ಅನ್ಸುತ್ತೆ, ಬೇರೆನೋ ಹೋಯ್ತದು. ಲಾಸ್ಟ್ ಟೈಮ್ ನಾನು ಒಂದ್ಸಲ ಫ್ಲವರ್ ಶೋಗೆ ಹೋಗಿದ್ದೆ ಆಯ್ತಾ. ಅಲ್ಲಿ ಒಂದು ಕಪ್ಪಲ್ ಹೊಡೆದಾಡ್ತಾ ಇದಾರೆ. ಹೆಂಗ್ ಹೊಡೆದಾಡ್ತಿದಾರೆ ಗೊತ್ತಾ? ಟಪ 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 ಅಂತ. ಹುಡುಗಿಗೆ ಹುಡುಗ ಹೊಡಿತಾ ಇದ್ದಾನೆ ಆಯ್ತಾ. ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಹರಾಸ್ಮೆಂಟ್ ಏನೋ ಅಂತ ಅನ್ಕೊಂಡೇನೆ ನಾವ್ ಹೆಂಗ್ ನೋಡ್ತಿದ್ವಿ. ಆಮೇಲೆ ವಾಪಸ್ ಹಗ್ ಮಾಡ್ಕೊಂಡು ಇದ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಏನೇನೆಲ್ಲೋ ಇತ್ತು ಅಲ್ಲಿ. ಅವ್ರದ್ದು ಮಾತ್ರ ಅಲ್ಲ, ಬೇರೆ ಏನೇನೋ ಯಾಕೆ ನೋಡ್ತೆ ಅವ್ರಿಗೆ ಒಂಚೂರು ಇದಿಲ್ಲ ಆಯ್ತಾ. ಕ್ಯೂರಿಯಾಸಿಟಿ ಯಾಕಿತ್ತು ನಿನಗೆ ನೋಡಕ್ಕೆ ಅಂತ ಅವ್ರನ್ನ. ನಾನಾಗೆ ನೋಡಿರ್ಲಿಲ್ಲ ಆಯ್ತಾ. ಅದು ಹೆಂಗೆ ಅವ್ರ ಪೊದೆ ಹತ್ರ ಎಲ್ಲ ಮಾಡಿದ್ರಲ್ಲ ಮರದ ಕೆಳಗಿನಿ. ಅಲ್ಲ ಕಣ, ಅವ್ರ ಪೊದೆನಲ್ಲಿ ಬಚ್ಚಿಟ್ಕೊಂಡ್ ಮಾಡಿದ್ರೆ ಪಾಪ ನೋಡಕ್ ಹೋಗಲ್ಲ. ಇದ್ರ ಯಾಕೆ ನೋಡಕ್ ಹೋಗ್ತಾಳೆ? ನಾನ್ ನೋಡಕ್ ಹೋದಲ್ಲ, ಹೀಗ್ ಮಾಡ್ದಾಗ ಹೋಗಿದ್ದ. ಅಲ್ಲ ಅವಳು ನೀನಲ್ಲ. ಆದ್ರೆ ನೀನ್ ನೋಡು, ಆತರ ಎಲ್ಲ ಪಾರ್ಕಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಯಂಗ್ ಕಪಲ್ಸ್. ದೇ ಆರ್ ನಾಟ್ ಮೆಚೂರ್ ಯೆಟ್. ಸೊ ಅವ್ರಿಗೆ ಅದೆಲ್ಲ ಅದೊಂದು ಜೋಶ್ ಇರ್ತದೆ ನೋಡಿ. ಮೇ ಬಿ ಅದು ಅನ್ಸುತ್ತೆ. ನೀವು ಚೈಲ್ಡ್, ನಿನಗೆ ಗೊತ್ತಿರ್ತದೆ. ನಮಗೆಲ್ಲ ಏನ್ ಗೊತ್ತು, ವಯಸ್ಸಾಗಲ್ಲ ನಮಗೆ. ಶಿ ಇಸ್ ಟೂ ಮೆಚೂರ್ಡ್ ಎನಫ್. ಆತರ ಎಲ್ಲಾದ್ರೂ ಮಾಡಿದ್ರೆ ಪಾರ್ಕ್ ಅಲ್ಲಿ ಹೊಡೆದಾಕ್ ಬರ್ತೀನಿ.
ಯು ಶುಡ್ ಬಿ ಡೀಸೆಂಟ್ ಇನ್ ಪಬ್ಲಿಕ್ ಪ್ಲೇಸ್. ಹೌದಾ? ನಂಬರ್ ಕೊಡು, ಒಂದ್ ಸ್ವಲ್ಪ ಹೇಳ್ತೀನಿ, ಕನ್ವೆ ಮಾಡ್ತೀನಿ ಅವನಿಗೆ ಮೆಸೇಜ್. ಇಲ್ವಾ? ಹೇಳ್ತೀನಿ. ಛೇ, ನಿನ್ನಂತ ಸುಂದರವಾದ ಹುಡುಗ ಇಲ್ವಾ? ಏ ವಾಪಸ್ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ. ಅಲ್ಲ, ನಿನ್ನಂತ ಕ್ಯೂಟ್ ಗೊಂಬೆಗೆ ಹುಡುಗ ಇಲ್ಲ ಅಂದ್ರೆ ಹೆಂಗೆ ಅಂತ. ನೋಡಿ ನೋಡಿ ಗೈಸ್, ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ. ಹುಡುಗರು ಕಚ್ಚಡ ನನ್ನ ಮಕ್ಳು ಚಂದ ಇರೋರು, ನಿನಗಿಲ್ಲ ಅಂದ್ರೆ ಛೇ, ನಾಚಿಕೆ ಆಗ್ಬೇಕು. ನನಗೆ ಬಿದ್ದೋರ್ನ ನಂಗೆ ಇಷ್ಟ ಆಗಲ್ವೇ, ಅದು ಪ್ರಾಬ್ಲಮ್. ಒಂದು ಹುಡುಗ ಅಥವಾ ಒಂದು ಹುಡುಗಿ ಕಮಿಟೆಡ್ ಆಗಿದ್ದಾರೆ ಅಂದ್ರೆ ಮುಟ್ಟಕ್ಕೆ ಹೋಗ್ಬಾರ್ದು. ಮುಟ್ಟೋದ್ರ ಬಗ್ಗೆ ಹೇಳಿದೆ, ಇಷ್ಟಪಡೋದ್ರ ಬಗ್ಗೆ ಹೇಳಿದ್ದು. ಅದು ಅವಳ ಲ್ಯಾಂಗ್ವೇಜ್ ಅದು. ಅವ್ರ ಬಗ್ಗೆ ಆತರ ಯೋಚನೆ ಮಾಡಬಾರ್ದು ಅಂತ ಹೇಳ್ತೀನಿ, ಬಿಡ್ಬೇಕು. ಆಗಲ್ಲ. ನೀವು ಒಂದ್ಸಲ ಇಷ್ಟಪಟ್ಟ ಮೇಲೆ ಯು ಕೆನಾಟ್ ಅನ್ಲವ್ ಎನಿವನ್. ವೆನ್ ಯು ಲವ್ ಎನಿವನ್, ಏನೋ ಟ್ರೂ ಆಗಿ ಲವ್ ಮಾಡಿದೆ ಅಂದ್ರೆ ವಾಪಸ್ ಅನ್ಲವ್ ಮಾಡಕ್ ಆಗಲ್ಲ. ವಾಟ್ ಯು ಕ್ಯಾನ್ ಬೆಸ್ಟ್ ಡೂ ಇಸ್ ಓಕೆ, ಚೆನ್ನಾಗಿದ್ದಾರೆ ಬೈ ಸೀಯಿಂಗ್ ದೇರ್ ಸ್ಮೈಲ್ ಯು ಸ್ಮೈಲ್, ಅಷ್ಟೇ. ನಾವು ಬಂದ್ವಿ ಅಲ್ಲಿಗೆ. ಎಂಥ ಬಿಸಿಲು, ಥ್ಯಾಂಕ್ ಗಾಡ್ ನಾವು ಇದಕ್ಕೆ ಬಂದದ್ದು. ಎಲ್ಲ ಗ್ರೂಪ್ ಬಂತು. ಹೋಗ್ತಿರೋದೀಗ ನಾವು MG ರೋಡಿಗೆ ಹೋಗ್ತಿರೋದು. ಇಲ್ಲೇ ಎಲ್ಲೋ ಇಲ್ಲಿ ನೋಡ್ತಾ ಇದ್ದೆ. MG ರೋಡ್ MG ರೋಡಿಗೆ ಹೋಗ್ತೀನಿ. ನಾಗಾರ್ಜುನಲ್ಲಿ ಫ್ರೀ ಇಲ್ಲ, ನಿಂತ್ಕೊಳ್ಳೋದಕ್ಕಿಂತ ಇಲ್ಲೆಲ್ಲ ತೋನಿ. ನಮಗೆ ಹಸಿವಾಗ್ತಿದೆ ತೋನಿ. ನಿಮ್ಮ ಅಣ್ಣಂಗೆ ಹೇಳು. ಕರೆಕ್ಟ್, ರೈಟ್. Yes, so We look like sisters, right? kind of. No, she was sitting beside me, okay? After you came, she is sitting that side. That much importance you hold. ನಾವು ಬಂದಿದ್ದೀವಿ. ಲಾಲ್ಬಾಗ್ಗೆ ಅಂತ ಬಂದದ್ದು, ಬಟ್ ಬರೋ ಸ್ವಲ್ಪ ಲೇಟ್ ಆಯ್ತಲ್ಲ. ನಿಮ್ಮ ಅಣ್ಣನಿಂದಲೇ ಕಾರಲ್ಲೇ ಲಾಲ್ಬಾಗ್ ಎಲ್ಲ ಮುಗ್ದೋಯ್ತು. ಕಾರಲ್ಲೇ ಮುಗ್ದೋಯ್ತು. ಹೋಲ್ ಡೇ ನಾವು ಟ್ರಾಫಿಕಲ್ಲೇ ಮುಗಿಸ್ಕೊಂಡ್ವಿ. ಕ್ಯಾಬ್ ರೈಡ್ ಆಯ್ತು. ಹಾಗೆ ಈಗ ಊಟ ಎಲ್ಲರೂ ವೀಕೆಂಡಲ್ಲಿ ರೈಡ್ ಮಾಡೋಕ್ಕೆ ಬೈಕಲ್ಲಿ ಹೊರಗಡೆ ಬೆಳಗ್ಗೆನೇ ಎದ್ದು ಹೋಗ್ತಾರೆ. ಕ್ಯಾಬಲ್ಲಿ ಸುತ್ತಾಡಿದ್ವಿ. ಅಲ್ಲಿಂದ ಲಾಲ್ಬಾಗ್ ಕ್ಯಾಬಲ್ಲಿ ಮೇಲ್ಕೋಟೆ ಬಿರಿಯಾನಿ ತಿನ್ನಕ್ಕೆ ಬೆಳಗ್ಗೆ ಹೋಗ್ತಾರಲ್ಲ, 4 ಜನ ಬಿರಿಯಾನಿ ತಿನ್ನಕ್ಕೆ ಮನೆಯಿಂದ ಅಲ್ಲಿ ಹತ್ರದಲ್ಲಿ ಎಲ್ಲೂ ಇರಲಿಲ್ಲ. ಡೈರೆಕ್ಟ್ MG ರೋಡಿಗೆ ಬಂದ್ವಿ. ಹಾಗೆ ಮತ್ತೆ ಈಗ ಅಲ್ಲೇ ಬರ್ಬೋದು. ಊಟ ಮಾಡಿ ಹೋಗ್ತೀರಲ್ಲ ವಾಪಸ್ ಲಾಲ್ಬಾಗ್ಗೆ. ನೋ ಐಡಿಯಾ. ಹೋಗು ನಮಗೆ ಫೋಟೋಸ್ ತೆಗಿಬೇಕು. ನಾವು ಹೋಗ್ತೇವೆ, ನಾನು ಬಟರ್ಫ್ಲೈ. ಬರ್ಗೆಟ್ ಜನ. ಏ ಗಗನ ನೋಡಿ, ಸ್ವಲ್ಪ ನಿಧಾನಕ್ತೀನಿ ನಾನು. ಯಾರು ನೀವು ನಿಧಾನಕ್ತಿನ್ರಲ್ಲ ಬೇಗ ಎಲ್ಲ ಕಡೆ ತಿಂತಿರ್ಲಿ, ಆರಾಮಾಗಿ ತಿಂದ್ರಲ್ಲ. ಒಳ್ಳೆ ನಾಯಿ ಥರ ಒಂದು ಅರ್ಧ ನಾವು ಹಂಗೆ ತಿನ್ನೋದು ಸ್ಪೀಡ್ ಐಸ್ ಕ್ರೀಮ್ ಸ್ಪೀಡೇ ತಿನ್ಬೇಕು. ನಿಧಾನಕ್ಕೆ ಯಾರು ತಿಂತಾರೆ? ಆಮೇಲೆ ಜ್ಯೂಸ್ ಕುಡ್ದಂಗೆ ಕುಡಿಬೇಕಷ್ಟೆ. ಐಸ್ ಕ್ರೀಮ್ ತಿಂದಾಯ್ತಾ? ಅಲ್ಲ, ಅದೊಂದು ವೈಟ್ ಬೌಲಿಂಗ್ ಹೋಗೋದು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಏನೋ ಅದೊಂಥರ ಆಸೆ ಇದೆ. ಆಗತ್ತಾ ಆಡ್ಲಿಕ್ಕೆ? ದುಬೈಯಲ್ಲಿ 2 ಸಲ ಆಡಿದ್ದೀನಿ. 2 ಸಲ ಡಬ್ಬಾ ಥರ ಆಡಿದ್ದೀನಿ. ಗುರಿ ಇರೋಕ್ಕೆ ಬರಲ್ಲ ನನಗೆ. ಅದಕ್ಕೆ ಎಷ್ಟು ದಿನ ಯಾವ ಹುಡುಗರು ಬಿದ್ದಿಲ್ಲ, ನಾನು ಯಾರಿಗೂ ಗುರಿ ಇಟ್ಟಿಲ್ಲ. ಗುರಿ ಇಟ್ಟರೆ ಮೇ ಬಿ ಬೀಳಿಸ್ಕೋಬೋದು. ಗುರಿ ಇಡು ಬೌಲಿಂಗ್ಗೆ, ಆಮೇಲೆ ಬಿಡಿಸ್ಕೊಂಡು. ಗುರಿ ಇಡೋದು ಗೋಲ್ ಇರಬೇಕಲ್ಲ. ಆ ಗೋಲ್ಗೆ ಅಂದರೆ ಗೋಲ್ ಅದು ಒಂದು. ಆಮೇಲೆ ಇನ್ನೊಂದು ಇದೆಯಲ್ಲ, ಒಂದು ಆಬ್ಜೆಕ್ಟ್ ಇರಬೇಕಲ್ಲ. ಅದರ ಮೇಲೆ ಗುರಿ ಹಾಕಲ್ಲ. ಡಿಫಿಕಲ್ಟ್ ಟ್ರಕ್ಕಿಂಗ್ 3 ಬರುತ್ತಲ್ಲ ಅಲ್ಲಿ. ನೆಕ್ಸ್ಟ್ ಸಿಗ್ತಾರೆ. ಅದು ಬೌಲಿಂಗಲ್ಲಿ ಆಬ್ಜೆಕ್ಟ್ ಇದ್ದು ಹಾಕಕ್ಕಾಗಲ್ಲ. ನಮ್ಮ ಫೋಟೋಗ್ರಾಫರ್ ಅಲಿಯಾಸ್ ಎಡಿಟರ್ ಆ್ಯಂಡ್ ಇದು ನಮ್ಮ ಕ್ಯೂಟೆಸ್ಟ್ ಕಪಲ್. ಒಂದು ನೆಮ್ಮದಿಯಲ್ಲಿ ಫೋಟೋ ತಗೊಳ್ಳಿಕ್ಕೆ ಬಿಡುದಿಲ್ಲ. ಬರ್ರಿ ಸುಳ್ಳು. ಅರ್ಧ ಗಂಟೆ ನಿಂತವ್ರೆ ಅಲ್ಲಿ ರೀಲ್ಸ್ ಮಾಡ್ಕೊಂಡು ಫೋಟೋ ಫೋಟೋ ತಕೊಂಡದಷ್ಟು ಇವರೆಲ್ಲ ಫೋಟೋ ತಕೊಳ್ಳೋದಿಲ್ಲ. ನಾವು ಸುಳ್ಳು ನಂಬಕ್ಕೆ ಹೋಗ್ಬೇಡಿ. ಹುಡುಗಿರ್ನಂತೂ ಜೀವನದಲ್ಲಿ ನಂಬೇಡಿ. ಸುಳ್ಳು ಹೀಗೆ ಸಿಂಗಲ್ ಆಗಿ ಇರ್ತೀರ ನೀವು. ಸಾರಿ ದಟ್ಸ್ ವೈ ಸಿಂಗಲ್ ಆಗಿರ್ಬೇಕು. ನಮ್ಮ ತರ ಇದ್ರೆ ಸನ್ಲೈಟ್ ಅಲ್ಲಿ ಮುಂದ್ಗಡೆ ಇರೋ ಕಪಲ್ಸ್ ಎಲ್ಲ ಇರಬಾರ್ದು. ನಾನು ಸ್ವಲ್ಪ ಕಪಲ್ಸ್ ತೋರಿಸ್ಬೇಕಲ್ಲ, ನಾನು ಸ್ವಲ್ಪ ಎದುರು ಹೋಗ್ತೇನೆ. ನೋಡಿ, ಕಪಲ್ ನಂಬರ್ 1. ದಿಸ್ ಇಸ್ ಕ್ಯೂಟೆಸ್ಟ್ ಇನ್ ದ ಗ್ರೂಪ್. ಸಿಂಗಲ್ ಆಗಿದ್ರೆ ಅವರು ಕಪಲ್ ನಂಬರ್ 1. ಐ ಆಮ್ ಕ್ಯೂಟೆಸ್ಟ್ 1.
Loco Lane. The zebra cross. Loco Lane. We are going inside Loco Lane. minutes later. ಆಮೇಲೆ ತಿಂದ್ಮೇಲೆ ಹೇಳ್ತೀವಿ ಹಿಂಗೆ ಅಂತ. ಅರ್ಧ ಮಾಡಿದ್ದೀನಿ ನಿಂಗೆ ಆಲ್ರೆಡಿ ವಿಡಿಯೋ. I never tried it because I'm not ಒಂದೇ ಸಾಕು ಅಲ್ಲ ಅವ್ರಿಗೆ ಅವ್ರಿಗೆ आपको 2 1 एक वो क्या है how is it guys ಟು ಗುಡ್ ಏನ್ರಿ 1 lakh ರೂಪಿ ನಾನು ಬೆಡ್ಸ್ ಕಟ್ಟಿರೋದು. ಏನಂತಂದ್ರೆ ನಾನು ಹೇಳ್ತಿರೋದು ವಾಶ್ರೂಮ್ ಮೇಲ್ಗಡೆ ಇದೆ ಅಂತ, ಇವಳು ಹೇಳ್ತಿದ್ದಾಳೆ ಇದೇ ಫ್ಲೋರಲ್ಲಿ ಇದೆ ವಾಶ್ರೂಮ್ ಅಂತ. ಅಲ್ಲಪ್ಪ ಯಾವ್ದಪ್ಪ ಇದು ಮೆಟ್ರೋ? ಇದ್ರಲ್ಲೇ ಏನಾದರೂ ಇದ್ರೆ ಇವಳಿಗೆ ನಾನು ಕೊಡಬೇಕು. ಫಸ್ಟ್ ಫ್ಲೋರಲ್ಲಿ ಏನಾದ್ರು ಇತ್ತಂದ್ರೆ ಅವಳು ನಾನು ಸೆಕೆಂಡ್ ಫ್ಲೋರಲ್ಲಿ Second floor ಅಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ಇತ್ತು ಅಂದ್ರೆ ನಾನು ಕೊಡಬೇಕು. ಐ ವಿತ್ ಗಗನ ಹೋಗ್ಬೇಕು ಹೋದ್ರೆ ಎರಡು ಕಡೆ ಇದೆ, ಕೆಳಗೂ ಇದೆ ಮೇಲೇನೂ ಇದೆ. ನಾವು ಹೋಗ್ತಿರೋದು ಈ ಕಡೆ. ಅದೆಲ್ಲ ಸಂಬಂಧ ಅದು ಸಂಬಂಧ ಇಲ್ಲ, ಟಾಯ್ಲೆಟ್ ಇದೆಯೋ ಇಲ್ವೋ ದಟ್ಸ್ ಇಟ್. ಈ ಕಡೆ ನೀವು ಎಲ್ಲಿ ಹೋಗ್ತೀರಾ? ಅಂದ್ರೆ ಇಲ್ಲಿ ಹೋಗಂಗಿಲ್ಲ. 3 hours later. ಹೇಳು, ನಿನ್ನೆ ಲೆಗ್ ಡೇ ಮಾಡಿದ್ವಿ. ನೆನ್ನೆ ಎವ್ರಿ ಲೆಗ್ ಡೇ ಮಾಡಿ ಸಖತ್ ನೋವಾಗತ್ತೆ ಅಂದರೆ ಅಡ್ಡಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಬ್ಯಾಡ್ಮಿಂಟನ್ ಕೂಡ ಆಡೋಕ್ಕಾಗ್ತಿಲ್ಲ, ಫುಲ್ ಕಾಲು ಎತ್ತಿಡೋಕ್ಕೂ ಆಗ್ತಾ ಇಲ್ಲ ನನಗೆ. ಒಂದೇ ಸತಿ ಬ್ರೇಕ್ ಕೊಡ್ತೈತೆ ಕಾಲು. ಅದು ಬೇರೆ ಕಾವ್ಯ ಚರ್ಚ್ ಸ್ಟ್ರೀಟ್ ಅಲ್ಲಿ ಹೋಗೋಣ ಅಂತ ನಡೆಸಿ. ಇವಳು ಕಾವ್ಯ ಇದು ನಿದ್ದೆ ಬರ್ತೈತೆ ಅಂದವಳು ಸುಮ್ಮನಿರೋ ಬಿಟ್ಟು ಮತ್ತೆ ಹೋಗೋಣ ಅಂತ ಎಂಡವರೆಗೂ ಕರ್ಕೊಂಡೋಗಿದ್ದಾಳೆ. ಅದೇನೋ ತಿನ್ಲಿಕ್ಕೆ, ಅದೇನೋ ಬಿಸ್ಕ್ ಆಫ್ ಚೀಸ್ ಕೇಕ್ ತಿನ್ಲಿಕ್ಕೆ. ಚೆನ್ನಾಗಿತ್ತು It was good. But it was very ಅದು expensive. ಸಾಕಾಗಿಲ್ಲ. ಸಾಕಾಗಿಲ್ಲ ಅಂತ ಬ್ಯಾಡ್ಮಿಂಟನ್ ಬಂದ್ಬಿಟ್ವಿ. ನೋಡಿ, ನಿಂಗೆ ಇಯರಿಂಗ್ಸ್ ತೋರಿಸ್ಬೇಕು ನಾನು ತಗೊಂಡಿರೋದು. ದಿಸ್ ಒನ್ ಇಸ್ ದ ಕ್ಯೂಟೆಸ್ಟ್ ಒನ್. ಗೆಟ್ಸ್ ದ ಪ್ರೈಸ್. ಮತ್ತೆ ಕ್ಯೂಟೆಸ್ಟ್ ಒನ್ ಅಂತ ಇವಳು ನಮ್ಮ ಗಗ್ಗು ಪಾಪ ಹುಡುಕಿ ರಿಸರ್ಚ್ ಎಲ್ಲ ಮಾಡಿ ಹಾಕಿರ್ತೀನಿ ತಗೋ. ಕಸ್ಟಮೈಸ್ಡ್. ನಿಮಗೆ ನಮ್ಮ ಗಗನ ಬಗ್ಗೆ ಗೊತ್ತುಂಟಲ್ಲ, ಎಲ್ಲ ಸ್ಪೆಷಲ್ ಅವಳದು. ಗುಡ್ ನೈಟ್. ಫಸ್ಟ್ ಒನ್ ಇಸ್ ದಿಸ್. ಸೆಕೆಂಡ್ ಒನ್ ಇಸ್ ಮೀ ಆಸ್ ಅ ಫ್ರೆಂಡ್. ನಾಟ್ ಆಸ್ ಅ ಫ್ರೆಂಡ್, ಆಸ್ ಅ ಕಿಡ್. ಕಿಡ್ ಅಂತೆ. ಕ್ಯೂಟ್. Look at this cherries. These are so cute. You will get customized at MG Road metro station ಅಲ್ಲಿ ಮಾಡ್ಕೊಡ್ತಾರೆ. You can go and get it done. It's too good. ಸ್ವಲ್ಪ ಕಾಸ್ಟ್ಲಿ ಬಟ್ ಕ್ಯೂಟ್ ಆಗಿದೆ ಅಲ್ಲ, ಸೊ 220 ರೂಪಾಯಿ ಯೂಸ್ಲೆಸ್ ಥಿಂಗ್. ಯು ಕ್ಯಾನ್ ಅಫೋರ್ಡ್ ಇಟ್. ಎಸ್ ಗೈಸ್, ಅಷ್ಟೇ.